ಆತ್ಮೀಯರೇ, ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕ್ಷೇತ್ರ ರೈತ ಒಕ್ಕೂಟದ ಸಹಯೋಗದೊಂದಿಗೆ ನಾಡಿದ್ದು 12ನೇ ತಾರೀಕು ಭಾನುವಾರ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಎಲ್ಲ ಶಾಲಾ ಪರಿಕರಗಳ ವಿತರಣೆ ಮತ್ತು ಈ SLCಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ 100% ಬಂದಂಥ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಪ್ರತಿ ಹೈಸ್ಕೂಲ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೋವಿಂದೇಗೌಡರ ಶತಮಾನೋತ್ಸವದ ಪ್ರಯುಕ್ತ ಮಾಜಿ ಸಚಿವರು ಮಲ್ನಾಡ್ ಗಾಂಧಿ ಗೋವಿಂದೇಗೌಡರ ಹೆಸರಿನಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹರಿಹರಪುರ ಜಗದ್ಗುರುಗಳಾದ ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋವಿಂದೇಗೌಡರ ಸುಪುತ್ರರಾದಂಥ HG ವೆಂಕಟೇಶ್ ಅವರು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. DDPI ತಿಮ್ಮರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಈ ಸಾರಿ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 16,000 ಮಕ್ಕಳುಗಳದ್ದು ಈಗಾಗಲೇ ಬಟ್ಟೆ ಅಳತೆ ಎಲ್ಲ ತಗೊಂಡಾಗಿದೆ. ಅವರೆಲ್ಲರಿಗೆ ಬಟ್ಟೆ ವಿತರಣಾ ಕಾರ್ಯಕ್ರಮದ ಸಾಂಕೇತಿಕ ಉದ್ಘಾಟನೆ ಕಾರ್ಯಕ್ರಮ ಅವತ್ತಾಗುತ್ತೆ. ಆ ನಂತರ ಎಲ್ಲ ಶಿಕ್ಷಕರಿಗೆ ಸುಮಾರು 300 ಅಷ್ಟು ಜನ ಶಿಕ್ಷಕರಿಗೆ ಅವತ್ತು ಸನ್ಮಾನ ಮಾಡ್ತೀವಿ. ಸುಮಾರು 150 ಜನ ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ. ನಮಗೊಂದು ಹೆಮ್ಮೆ ಅಂತ ಹೇಳಿದ್ರೆ, ಈ ರಾಜ್ಯ ಕಂಡಂಥ ಒಬ್ಬ ದಕ್ಷ ಪ್ರಾಮಾಣಿಕ ರಾಜಕಾರಣಿ ಮಲ್ನಾಡ್ ಗಾಂಧಿ ಗೋವಿಂದೇಗೌಡರ ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕು. ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಬೇಕು. ಶಿಕ್ಷಕರಿಗೆ ಸಹಕ ಪ್ರಶಸ್ತಿ, ಮಕ್ಕಳಿಗೆ ಶಿಕ್ಷಣ ಜ್ಯೇಷ್ಠತಾ ಪ್ರಶಸ್ತಿ ನೀಡಬೇಕಂತ ತೀರ್ಮಾನ ಮಾಡಿ ನಾವು ವೆಂಕಟೇಶ್ವರಣ್ಣ ಅವ್ರನ್ನ ಕೇಳ್ಕೊಂಡಾಗ ಒಳ್ಳೆ ಕೆಲಸ, ಸಂತೋಷವಾಗಿ ಮಾಡಿ, ನನ್ನ ಸಹಕಾರ ಇದೆ, ಬರ್ತೀನಿ ನಾನು ಅಂತ ಒಪ್ಕೊಂಡಿದ್ದಾರೆ. ಅವರ ಗೋವಿಂದೇಗೌಡರ ಜೊತೆ ಕೆಲಸ ಮಾಡಿದಂಥ ಸಾಕಷ್ಟು ಜನ ಪ್ರಮುಖರುಗಳು ಈ ಕಾರ್ಯಕ್ರಮಕ್ಕೆ ಬರ್ತೀವಂತ ಒಪ್ಕೊಂಡಿದ್ದಾರೆ. ನಮಗೆ ಉದ್ದೇಶ ಒಂದೇ ಅಂತ ಹೇಳಿದ್ರೆ, ಇವತ್ತಿನ ಬದಲಾದ ಸನ್ನಿವೇಶದಲ್ಲಿ ಜನ ರಾಜಕಾರಣಿಗಳನ್ನು ಭಾಳ ಬೇಗ ಮರೆತು ಬಿಡ್ತಾರೆ, ಅದರಲ್ಲೂ ಒಳ್ಳೆಯ ರಾಜಕಾರಣಿಗಳನ್ನ. ಗೋವಿಂದೇಗೌಡರಂಥ ರಾಜಕಾರಣಿ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಈ ಸಮಾಜದಲ್ಲಿ ಅಂಥೇಳಿ ನಾವು ಯೋಚನೆ ಮಾಡಿ ಗೋವಿಂದೇಗೌಡರ ಹೆಸರಿನಲ್ಲಿ ಅವ್ರದ್ದು ಈ ಸರಿ ಜನ್ಮ ಶತಮಾನೋತ್ಸವ ವರ್ಷಾಚರಣೆ ಈ ಸರಿ ನಮಗೊಂದು ಸುವರ್ಣ ಅವಕಾಶ. ಇದೊಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ಒಪ್ಪಿ ಕಾರ್ಯಕ್ರಮ ತೀರ್ಮಾನ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಮಾಜಕ್ಕೆ ಅಂಟಿದ ದೊಡ್ಡ ಪಿಡುಗು ಅಂದರೆ ಮದ್ಯವ್ಯಸನ. ಈಗ ಅದರ ವಿರುದ್ಧ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಮಕ್ಕಳಲ್ಲಿ ಅಂಥೇಳಿ ಅದು ಒಂದು ಜೊತೆಗೆ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮಗಳೆಲ್ಲ ಸಹಕಾರ ಬೇಕು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಗೋವಿಂದೇಗೌಡರ ಸಹಪಾಠಿಗಳು, ಗೋವಿಂದೇಗೌಡರ ಏನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ತುಂಬ ಜನ ಹಿರಿದಾದವರು ಇದ್ದಾರೆ, ಅವರೆಲ್ಲರಿಗೂ ಕರೀತಾ ಇದ್ದೀವಿ. ಎಲ್ಲರೂ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ಒಟ್ಟು ಸುಮಾರು 70 ಗೌರ್ಮೆಂಟ್ ಹೈಸ್ಕೂಲು 70 ಚಿಲ್ಲರೆ ಇದ್ದಾವೆ. 100% ಬಂದಿದ್ದು ಈ ಸರಿ ಕ್ಷೇತ್ರದಲ್ಲಿ. ಅಲ್ಲಿ 70 ಚಿಲ್ಲರೆ ಇಲ್ಲ, 6, 15, 21, 12, 15, 27, ಸುಮಾರು ಒಂದು 32, 33 ಶಾಲೆ ಬಂದಿದೆ. 100% ರಿಸಲ್ಟ್ ಗೌರ್ಮೆಂಟ್ ಹೈಸ್ಕೂಲ್. ಅಲ್ಲಿಯೇ ಟೀಚರ್ಸ್ಗಳಿಗೆ ನಮಗೆ, ಯಾಕಂದರೆ ಟೀಚರ್ಸ್ಗಳ ಸಾಧನೆ ಇಲ್ಲದೆ ಏನೂ ಆಗಲ್ಲ. ಸುಮಾರು 275 ಜನ ಶಿಕ್ಷಕರಿದ್ದಾರೆ. ಶಿಕ್ಷಕರಿಗೆ ಸನ್ಮಾನ ಮಾಡ್ತೀವಿ. ಸುಮಾರು 80 ಜನ ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ. ಕೆಲವು ಶಾಲೆಯಲ್ಲಿ 2 ಮಕ್ಕಳು ಸಮ ಮಾರ್ಕ್ಸ್ ತಗೊಂಡಿದ್ದಾರೆ. ಫಸ್ಟ್ ಅಟೆಂಪ್ಟಲ್ಲಿ ಯಾವ್ದ್ಯಾವ್ದು 100% ಬಂದಿದೆ ಆ ಸ್ಕೂಲ್ಗಳಿಗೆ
ಟೀಚರ್ಸ್ಗಳಿಗೆ ಸನ್ಮಾನ ಮಾಡ್ತೀವಿ. ಯಾಕಂದರೆ ಶ್ರಮಪಟ್ಟು ಶಿಕ್ಷಕರು 100% ತರೋದ್ರಲ್ಲಿ ಭಾಳ ಶ್ರಮ ಹಾಕಿರ್ತಾರೆ. ಅವ್ರನ್ನ ಯಾರು ಗುರ್ಸೋದಿಲ್ಲ. ಯಾಕಂದರೆ ಅವ್ರ ಶ್ರಮ ಇಲ್ದಿತ್ತು 100% ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನೊಂದು ಸಾರಿ ಗುರ್ಸ್ಬೇಕು ಅನ್ನೋದು ನಮ್ಮದೊಂದು ಇದು. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗೋವಿಂದೇಗೌಡರ ಹೆಸರು ಈಗಲೂ ಸ್ಥಿರಸ್ಥಾಯಿಯಾಗಿದೆ. ಅದು ಇನ್ನೂ ಪರ್ಮನೆಂಟಾಗಿ ಉಳಿಬೇಕಂತ ಹೇಳಿದ್ರೆ ನಾವು ಅವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೀಡಬೇಕಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಮಾಡ್ತೇವೆ. ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಕೊಡ್ತಾ ಇದ್ದಾರೆ, ಟ್ರ್ಯಾಕ್ ಶೂಟ್ ಬ್ಯಾಗ್, ಅದೆಷ್ಟು ಮಕ್ಕಳಿಗೆ ಮಾಡ್ತಾ ಇದ್ದಾರೆ? ಅದೇ ಸುಮಾರು 16,000 ಮಕ್ಕಳು ಈಗಾಗಲೇ ನೋಂದಾಯಿಸ್ಕೊಂಡು ಅವ್ರದ್ದು ಅಳತೆ ತಗೊಂಡು ಹೋಗಿದ್ದಾರೆ. ಅವರಿಗೆ ಬ್ಯಾಗು ಕಳ್ಸಾರಿ ಕೊಡ್ದಿದ್ದವ್ರಿಗೆ ಬ್ಯಾಗು ಕೊಡ್ತೀವಿ, ಮತ್ತು ಟ್ರ್ಯಾಕ್ ಸೂಟು ಮತ್ತು ಸಮವಸ್ತ್ರ ಕೊಡ್ತೀವಿ. ಸ್ಟಿಚ್ ಮಾಡಿ ಎಲ್ಲ ಮಕ್ಕಳ ಅಳತೆ ಸರಿಯಾಗಿ ಸ್ಟಿಚ್ ಮಾಡಿ ಕೊಡ್ತಾಯಿದೆ. ಈಗ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ತಾ ಇರೋ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇರ್ತಂಥ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಎಲ್ಲ ಟ್ರಸ್ಟ್ನ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಜೊತೆಗೆಲ್ಲ ಶಿಕ್ಷಣ ಪ್ರೇಮಿಗಳು ಬರಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ಅವರಿಗೆ ಆಹ್ವಾನ ನೀಡ್ತೇವೆ. ಧನ್ಯವಾದಗಳು. ಆತ್ಮೀಯರೇ, ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕ್ಷೇತ್ರ ರೈತ ಒಕ್ಕೂಟದ ಸಹಯೋಗದೊಂದಿಗೆ ನಾಡಿದ್ದು 12ನೇ ತಾರೀಕು ಭಾನುವಾರ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಎಲ್ಲ ಶಾಲಾ ಪರಿಕರಗಳ ವಿತರಣೆ ಮತ್ತು ಈ SLCಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ 100% ಬಂದಂಥ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಪ್ರತಿ ಹೈಸ್ಕೂಲ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೋವಿಂದೇಗೌಡರ ಶತಮಾನೋತ್ಸವದ ಪ್ರಯುಕ್ತ ಮಾಜಿ ಸಚಿವರು ಮಲ್ನಾಡ್ ಗಾಂಧಿ ಗೋವಿಂದೇಗೌಡರ ಹೆಸರಿನಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹರಿಹರಪುರ ಜಗದ್ಗುರುಗಳಾದ ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋವಿಂದೇಗೌಡರ ಸುಪುತ್ರರಾದಂಥ HG ವೆಂಕಟೇಶ್ ಅವರು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. DDPI ತಿಮ್ಮರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಈ ಸಾರಿ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 16,000 ಮಕ್ಕಳುಗಳದ್ದು ಈಗಾಗಲೇ ಬಟ್ಟೆ ಅಳತೆ ಎಲ್ಲ ತಗೊಂಡಾಗಿದೆ. ಅವರೆಲ್ಲರಿಗೆ ಬಟ್ಟೆ ವಿತರಣಾ ಕಾರ್ಯಕ್ರಮದ ಸಾಂಕೇತಿಕ ಉದ್ಘಾಟನೆ ಕಾರ್ಯಕ್ರಮ ಅವತ್ತಾಗುತ್ತೆ. ಆ ನಂತರ ಎಲ್ಲ ಶಿಕ್ಷಕರಿಗೆ ಸುಮಾರು 300 ಅಷ್ಟು ಜನ ಶಿಕ್ಷಕರಿಗೆ ಅವತ್ತು ಸನ್ಮಾನ ಮಾಡ್ತೀವಿ. ಸುಮಾರು 150 ಜನ ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ. ನಮಗೊಂದು ಹೆಮ್ಮೆ ಅಂತ ಹೇಳಿದ್ರೆ, ಈ ರಾಜ್ಯ ಕಂಡಂಥ ಒಬ್ಬ ದಕ್ಷ ಪ್ರಾಮಾಣಿಕ ರಾಜಕಾರಣಿ ಮಲ್ನಾಡ್ ಗಾಂಧಿ ಗೋವಿಂದೇಗೌಡರ ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕು. ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಬೇಕು. ಶಿಕ್ಷಕರಿಗೆ ಸಹಕ ಪ್ರಶಸ್ತಿ, ಮಕ್ಕಳಿಗೆ ಶಿಕ್ಷಣ ಜ್ಯೇಷ್ಠತಾ ಪ್ರಶಸ್ತಿ ನೀಡಬೇಕಂತ ತೀರ್ಮಾನ ಮಾಡಿ ನಾವು ವೆಂಕಟೇಶ್ವರಣ್ಣ ಅವ್ರನ್ನ ಕೇಳ್ಕೊಂಡಾಗ ಒಳ್ಳೆ ಕೆಲಸ, ಸಂತೋಷವಾಗಿ ಮಾಡಿ, ನನ್ನ ಸಹಕಾರ ಇದೆ, ಬರ್ತೀನಿ ನಾನು ಅಂತ ಒಪ್ಕೊಂಡಿದ್ದಾರೆ. ಅವರ ಗೋವಿಂದೇಗೌಡರ ಜೊತೆ ಕೆಲಸ ಮಾಡಿದಂಥ ಸಾಕಷ್ಟು ಜನ ಪ್ರಮುಖರುಗಳು ಈ ಕಾರ್ಯಕ್ರಮಕ್ಕೆ ಬರ್ತೀವಂತ ಒಪ್ಕೊಂಡಿದ್ದಾರೆ. ನಮಗೆ ಉದ್ದೇಶ ಒಂದೇ ಅಂತ ಹೇಳಿದ್ರೆ, ಇವತ್ತಿನ ಬದಲಾದ ಸನ್ನಿವೇಶದಲ್ಲಿ ಜನ ರಾಜಕಾರಣಿಗಳನ್ನು ಭಾಳ ಬೇಗ ಮರ್ತು ಬಿಡ್ತಾರೆ, ಅದರಲ್ಲೂ ಒಳ್ಳೆಯ ರಾಜಕಾರಣಿಗಳನ್ನ. ಗೋವಿಂದೇಗೌಡರಂಥ ರಾಜಕಾರಣಿ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಈ ಸಮಾಜದಲ್ಲಿ ಅಂಥೇಳಿ ನಾವು ಯೋಚನೆ ಮಾಡಿ ಗೋವಿಂದೇಗೌಡರ ಹೆಸರಿನಲ್ಲಿ ಅವ್ರದ್ದು ಈ ಸರಿ ಜನ್ಮ ಶತಮಾನೋತ್ಸವ ವರ್ಷಾಚರಣೆ ಈ ಸರಿ ನಮಗೊಂದು ಸುವರ್ಣ ಅವಕಾಶ. ಇದೊಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ಒಪ್ಪಿ ಕಾರ್ಯಕ್ರಮ ತೀರ್ಮಾನ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಮಾಜಕ್ಕೆ ಅಂಟಿದ ದೊಡ್ಡ ಪಿಡುಗು ಅಂದರೆ ಮದ್ಯವ್ಯಸನ. ಈಗ ಅದರ ವಿರುದ್ಧ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಮಕ್ಕಳಲ್ಲಿ ಅಂಥೇಳಿ ಅದು ಒಂದು ಜೊತೆಗೆ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ
ತಮ್ಮಗಳೆಲ್ಲ ಸಹಕಾರ ಬೇಕು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಗೋವಿಂದೇಗೌಡರ ಸಹಪಾಠಿಗಳು, ಗೋವಿಂದೇಗೌಡರ ಏನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ತುಂಬ ಜನ ಹಿರಿದಾದವರು ಇದ್ದಾರೆ, ಅವರೆಲ್ಲರಿಗೂ ಕರಿತಾ ಇದ್ದೀವಿ. ಎಲ್ಲರೂ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಶಾಲೆಗಳಿಗೆ ಇದು ಮಾಡ್ತಾರೆ? ಒಟ್ಟು ಸುಮಾರು 70 ಗೌರ್ಮೆಂಟ್ ಹೈಸ್ಕೂಲು 70 ಚಿಲ್ಲರೆ ಇದ್ದಾವೆ. 100% ಬಂದಿದ್ದು ಈ ಸರಿ ಕ್ಷೇತ್ರದಲ್ಲಿ. ಅಲ್ಲಿ 70 ಚಿಲ್ಲರೆ ಇಲ್ಲ, 6, 15, 21, 12, 15, 27, 25, ಸುಮಾರು ಒಂದು 32, 33 ಶಾಲೆ ಬಂದಿದೆ. 100% ರಿಸಲ್ಟ್ ಗೌರ್ಮೆಂಟ್ ಹೈಸ್ಕೂಲ್. ಅಲ್ಲಿಯೇ ಟೀಚರ್ಸ್ಗಳಿಗೆ ನಮಗೆ, ಯಾಕಂದರೆ ಟೀಚರ್ಸ್ಗಳ ಸಾಧನೆ ಇಲ್ಲದೆ ಏನೂ ಆಗಲ್ಲ. ಎಷ್ಟು ಶಿಕ್ಷಕರಿಗೆ? ಸುಮಾರು 275 ಜನ ಶಿಕ್ಷಕರಿದ್ದಾರೆ. ಶಿಕ್ಷಕರಿಗೆ ಸನ್ಮಾನ ಮಾಡ್ತೀವಿ. ಸುಮಾರು 80 ಜನ ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ. ಕೆಲವು ಶಾಲೆಯಲ್ಲಿ 2 ಮಕ್ಕಳು ಸಮ ಮಾರ್ಕ್ಸ್ ತಗೊಂಡಿದ್ದಾರೆ. ಫಸ್ಟ್ ಅಟೆಂಪ್ಟಲ್ಲಿ ಯಾವ್ದ್ಯಾವ್ದು 100% ಬಂದಿದೆಯೋ ಆ ಸ್ಕೂಲ್ಗಳಿಗೆ ಟೀಚರ್ಸ್ಗಳಿಗೆ ಸನ್ಮಾನ ಮಾಡ್ತೀವಿ. ಯಾಕಂದರೆ ಶ್ರಮಪಟ್ಟು ಶಿಕ್ಷಕರು 100% ತರೋದ್ರಲ್ಲಿ ಭಾಳ ಶ್ರಮ ಹಾಕಿರ್ತಾರೆ. ಅವ್ರನ್ನ ಯಾರು ಗುರ್ಸೋದಿಲ್ಲ, ಯಾಕಂದರೆ ಅವ್ರ ಶ್ರಮ ಇಲ್ದಿತ್ತು 100% ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನೊಂದು ಸಾರಿ ಗುರ್ಸ್ಬೇಕು ಅನ್ನೋದು ನಮ್ಮದೊಂದು ಇದು. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗೋವಿಂದೇಗೌಡರ ಹೆಸರು ಈಗಲೂ ಸ್ಥಿರಸ್ಥಾಯಿಯಾಗಿದೆ. ಅದು ಇನ್ನೂ ಪರ್ಮನೆಂಟಾಗಿ ಉಳಿಬೇಕಂತ ಹೇಳಿದ್ರೆ ನಾವು ಅವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೀಡಬೇಕಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಮಾಡ್ತೇವೆ. ಈ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ, ಟ್ರ್ಯಾಕ್ ಶೂಟ್ ಬ್ಯಾಗ್, ಅದೆಷ್ಟು ಮಕ್ಕಳಿಗೆ ಇದು ಮಾಡ್ತಾ ಇದ್ದಾರೆ? ಅದೇ ಸುಮಾರು 16,000 ಮಕ್ಕಳು ಈಗಾಗಲೇ ನೋಂದಾಯಿಸ್ಕೊಂಡು ಅವ್ರದ್ದು ಅಳತೆ ತಗೊಂಡು ಹೋಗಿದ್ದಾರೆ. ಅವರಿಗೆ ಬ್ಯಾಗು ಕಳ್ಸರಿ ಕೊಡ್ತಿದ್ದವ್ರಿಗೆ ಬ್ಯಾಗು ಕೊಡ್ತೀವಿ, ಮತ್ತು ಟ್ರ್ಯಾಕ್ ಸೂಟು ಮತ್ತು ಸಮವಸ್ತ್ರ ಕೊಡ್ತೀವಿ. ಸ್ಟಿಚ್ ಮಾಡಿ ಎಲ್ಲ ಮಕ್ಕಳ ಅಳತೆ ಸರಿಯಾಗಿ ಸ್ಟಿಚ್ ಮಾಡಿ ಕೊಡ್ತಾಯಿದೆ. ಈಗ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ತಾ ಇರೋ, ಎಲ್ಲ ರೀತಿಯ ಸಹಕಾರ ನೀಡ್ತಾ ಇರ್ತಂಥ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಎಲ್ಲ ಟ್ರಸ್ಟ್ನ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಜೊತೆಗೆಲ್ಲ ಶಿಕ್ಷಣ ಪ್ರೇಮಿಗಳು ಬರಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ಅವರಿಗೆ ಆಹ್ವಾನ ನೀಡ್ತೇವೆ. ಧನ್ಯವಾದಗಳು. ದೇವೇಗೌಡ ಬಾಳ್ಗಡಿಯಲ್ಲಿರುವ MS ದೇವೇಗೌಡ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮನ ಅಧಿಕೃತವಾಗಿ ಗುರುಗಳು ಉದ್ಘಾಟನೆ ಮಾಡ್ತಾರೆ. 10:30 ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ.